ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅಹಿಂದ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳ ಬಳಗ ವತಿಯಿಂದ ವಿಜಯಪುರ ಬಂದ್ ಕರೆಯನ್ನ ದಿನಾಂಕ 30/12/2024 ಬೆಳಗ್ಗೆ 10:30 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಎಐಸಿಸಿ ಹ್ಯೂಮನ್ ರೈಟ್ಸ್ ವಿಜಯಪುರ ಜಿಲ್ಲಾ ಕಮಿಟಿ ಶಬೀರ್ ಅಹಮದ್ ಡಲಾಯತ್ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಬೆಂಬಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನಕ ರೀತಿಯಲ್ಲಿ ಮಾತನಾಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಅಮಿತ್ ಶಾ ಅವರ ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸಲಾಯಿತು. ವಿಜಯಪುರವನ್ನು ಸಂಪೂರ್ಣವಾಗಿ ಬಂದ್ ಯಶಸ್ವಿ ಆಯಿತು. ಉಸ್ತುವಾರಿ ಅಧ್ಯಕ್ಷ ಶಬೀರ್ ಅಹಮದ್ ಡಲಾಯತ್, ಮಾಜಿ ಶಾಸಕ ರಾಧಾ ರಾಜು ಅಲ್ಗುರು, ಶರಣಪ್ಪ ಸುನಗಾರ್, ಕಾಂಗ್ರೆಸ್ ಮುಖಂಡ ಹಮೀದ್ ಮುಷ್ರಿಫ್, ಗಂಗಾಧರ್ ಸಂಬನಿ, ನಿಗಮ ಮಂಡಳಿಯಿಂದ ಮಾಜಿ ಅಧ್ಯಕ್ಷ ಜಕ್ಕಪ್ಪ ಯಡವೆ, ಮಹಮ್ಮದ್ ಗೌಸ್ ಅಗರ್ಕೇಡ್, ಹನೀಫ್ ಕಲಾದ್ಗಿ, ವಿಜಯ್ ಜಾಧವ್, ಅಶ್ಫಾಕ್ ಜಾಗೀರ್ದಾರ್, ನಬಿ ರಸೂಲ್ ತಾಂಬಿ, ರಂಜಿತ್ ಜಾಧವ್, ಕಾಜಾ ಮಮದಾಪುರ್, ದಾನಪ್ಪ ಸುರಗೊಂಡ್, ಮಲ್ಲಣ್ಣ ಬಿರಾದಾರ್, ನಬಿಸಾಬ್ ಮುಲ್ಲಾ, ಸುಯಾಬ್ ಮೋಮಿನ್, ಯಾಸಿನ್ ಸಿಂದಗಿ, ಕರ್ ಇಸೂಫ್ ಕೊತ್ತಲ್, ಮೊಹಮ್ಮದ್ ಪಟೇಲ್, ಬಂದರ್ ನವಾಜ್ ಗಿರ್ಗಾಂವ್, ಗೇಸು ಜಾಗೀರ್ದಾರ್, ಅನೇಕ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಹಿಂದ ಮತ್ತು ಅಂಬೇಡ್ಕರ್ ವಿಚಾರವಾದಿಗಳಿಗೆ ಮತ್ತು ವಿವಿಧ ಸಂಘಟನೆಯಿಂದ ವಿಜಯಪುರ ಜಿಲ್ಲೆಯನ್ನು ಬಂದ್ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಎಐಸಿಸಿ ಹ್ಯೂಮನ್ ರೈಟ್ಸ್ನು ಬೆಂಬಲ ನೀಡಿತ್ತು. ಮಾನ್ಯ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಸಚಿವ ಗೃಹ ಮಂತ್ರಿ ಅಮಿತ್ ಶಾ ಅವರು ಅವಮಾನಕ ರೀತಿಯಲ್ಲಿ ಮಾತನಾಡಿದ್ದಕ್ಕೆ ಖಂಡಿಸುತ್ತೇವೆ ಮತ್ತು ಮುಂದಿನ ದಿನಮಾನದಲ್ಲಿ ಅವರು ರಾಜೀನಾಮೆ ಕೊಡಬೇಕಂತ ನಮ್ಮ ಎಲ್ಲ ಎಐಸಿಸಿ ಹ್ಯೂಮನ್ ರೈಟ್ ಮತ್ತು ಎಲ್ಲರಿಂದ ಅವರಿಗೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಅವರಿಗೆ ನಾವು ಬೇಡಿಕೆ ಇಟ್ಟಿದ್ದೇವೆ. ಅವರು ಇಮಿಡಿಯೇಟಾಗಿ ರಾಜೀನಾಮೆ ಕೊಡಬೇಕಂತ ನಮ್ಮ ಒಂದು ಮನವಿ. ಮತ್ತು ವಿಜಯಪುರ ಜಿಲ್ಲಾ ಬಂದ್ ಮಾಡಿಕ್ಕೆ ಸಹಕಾರ ಕೊಟ್ಟಿದ್ದ ಸಾರ್ವಜನಿಕರಿಗೆ ತುಂಬ ಧನ್ಯವಾದಗಳು. ಜೈ ಹಿಂದ್, ಜೈ ಅಂಬೇಡ್ಕರ್. ನಡು ಬರ್ರಿ ಸರ್, ನಡು. ಧಿಕ್ಕಾರ, ಧಿಕ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಅಮಿತ್ ಶಾಗೆ.